ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇತ್ತೀಚೆಗೆ ನಿನ್ನ ನಡವಳಿಕೆ ನೋಡಿದ್ರೆ ನಿನ್ನ ಮಾತನ್ನು ನಂಬಕ್ಕೆ ಹಾಕಿಲ್ವಲ್ಲ. ನನ್ನ ಮಾತು ನಂಬು ಡ್ಯಾಡಿ, ನನ್ನ ಮಮ್ಮಿ ನಿಜವಾಗ್ಲೂ ಹೇಳಿಲ್ಲ. ಆದ್ರೂ ನಿಮ್ಮ ಹೆಂಗಿದೆ ಮಗ? ಸಣ್ಣಾಗಿದ್ದೀನವ್ವ. ಅವ್ವ ರೆಡಿ ಅಲ್ವಾ? ಹೊರಡನ್ವಾ? ನಮ್ಮ ಬರೋಕ್ಕಿಲ್ಲ ಕಣವಿ. ಅಲ್ಲಿ ನಿಮ್ಮ ಎಷ್ಟುಗಳೆಲ್ಲ ಇಂಗ್ಲೀಷ್ನಾಗ ಮಾತಾಡ್ತಾರೆ, ನಂಗೆ ಏನು ತಿಳಿತದೆ? ಅವ್ವ ಹಾಗೆಲ್ಲ ಏನೂ ಇಲ್ಲ, ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಪ್ಲೀಸ್ ಬಾರವ್ವ, ನೀನು ಒಂದ್ಸಲನೂ ನಮ್ಮ ಕಾಲೇಜ್ಗೆ ಬರಲಿಲ್ಲ. ಅವ್ವ ಪ್ಲೀಸ್ ಬಾರವ್ವ. ಕವೇ ಮಕ್ಕಳು ಕರೀತಾವ್ರೆ, ಹೋಗಿ ಬರಮ್ಮಪ್ಪ. ನಡಿಯವ್ವ ಹೋಗಮ್ಮ. ಡ್ಯಾಡಿ, ನಾನು ಮುಂದೆ ಬೈಕಲ್ಲಿ ಹೋಗಿರ್ತೀನಿ, ನೀವು ಕಾಲೇಜಿಗೆ ಬಿರ್ನೆ ಬಂದ್ಬಿಡಿ, ಅಲ್ಲೇ ಸಿಗುವ ಆಯ್ತಾ? ಸರಿ ನಡಿ. ಖಂಡಿತ ಬರ್ತೀನವಿ. ಫೋನ್ನಾಗೆ ಮದ್ವೆ ಕರಿತಾವಳೆ ಅಂತ ಬರ್ದಂಗೆ ಇದ್ಬಿಡ್ಬಿಡ ಆಯ್ತಾ? ಮತ್ತೆ ನನ್ನ ಪೆಣ್ ಮದ್ವೆಗೆ ನಾನು ಬರ್ದೇ ಇರ್ತೀನ ಏಳು. ಅದು ಮಾತಂದ್ರೆ ನಿಮ್ಮ ಅತ್ತೆ ಮನೆಯಾಗೆ ಕಟ್ನಿಟ್ಟೇನೂ ಇಲ್ಲ ಅಂದಂಗೆ ಆಯ್ತು. ನನ್ನ ಮುದ್ದು ಸಹನ ಆರಾಮಾಗಿ ಅವಳೆ. ಹಲೋ ಸಹನಾ. ಹಾ ಯೋನವಿ ಆರಾಮಾಗೆ ಇದೆಯಾ ತಾನೆ? ಇಲ್ವಲ್ಲ, ನಿನ್ ಧ್ವನಿಯಾಗಿ ಯೋನೋ ಸರಿ ಇಲ್ಲ ಅನ್ಸ್ತೈತೆ. ಯೋನವಿ ಅತ್ತೆ ಕಾಟನಾ? ಚೇಚೆ ಹಂಗೆಲ್ಲ ಯೋನಿಲ್ಲವಿ, ಅವ್ರು ಸ್ಯಾನೆ ಒಳ್ಳೆಯವರು. ಪುಣ್ಯ ಮಾಡಿದ್ಯವಿ. ನಮ್ಮ ಅತ್ತೆ ವಸಿ ಜಿಗ್ನೇನೆ. ಮದ್ವೆ ಆದ್ಮ್ಯಾಕೆ ನನ್ನ ಗಂಡನ ಕರ್ಕೊಂಡು ಬಂದ್ಬಿಡ್ತೀನಿ. ಎಪ್ಪಲ್ವೇನವಿ? ಯೋನ್ ತಪ್ಪು, ಈಗಲೇ ವಸಿ ಹೊಟ್ಟೆ ಉರಿ ನಮ್ಮ ಅತ್ತೆಗೆ. ಮಗನ್ನ ಅಂಗನವಾಡಿಗೆ ಬೆಳೆಸ್ತಾಳೆ. ಅವಯ್ಯಂಗೆ ನಾನೇ ಬುದ್ಧಿ ಹೊಳ್ಬೇಕು. ಆ ಪ್ರದೀಪನ್ ಮದ್ವೆ ಆಗಿದ್ರೆ ಇನ್ನು ಯೋನ್ ಕತೆ ಆಯ್ತಿತ್ತು. ಬಿಡು ಓಲಿ. ನಿಂಗೂ ಅತ್ತೆ ಏನಾನ ಕಿರಿಕ್ ಮಾಡಿದ್ರೆ ಸುಮ್ಕೆ ಗಂಡನ್ ಕರ್ಕೊಂಡು ಬರ್ತಾ ಇರು, ಹೇಳ್ತೀನಿ. ಹಂಗೆಲ್ಲ ಯೋನಿಲ್ಲವಿ. ಸುಮ್ಕೆ ತಮಾಷೆ ಮಾಡ್ದೆ. ಮದ್ವೆಗೆ ಬರಕ್ ಮರಿಬೇಡ ಮತ್ತೆ. ಮಡುಗ್ಲಾ? ಬಾಯ್. ಸರಿ ಕಣವಿ, ಸಿಗುಮ್ಮ. ಇದು ಯೋನಿದು ಇಂಥ ದೊಡ್ಡ ಕಾಲೇಜು. ಕಾಲೇಜ್ ಎಷ್ಟು ದೊಡ್ಡದಾಗಿದ್ಮೇಲೆ ಇಲ್ಲಿ ಓದೋ ಮಕ್ಕಳ ಭವಿಷ್ಯ ಎಷ್ಟು ದೊಡ್ಡದಾಗಿರ್ಬೇಕು ಅಲ್ವೇ ಮಗ? ನೀನ್ ಇಷ್ಟು ದೂರ ಬತ್ತೇನವಿ ಓದಕ್ಕೆ ಕಾಲೇಜ್ನಾಗೆ? ಗೊತ್ತಾಯ್ತಲ್ವಾ? ಇನ್ಮೇಲಾದ್ರೂ ನಾನು ಕಾಲೇಜಿಂದ ಲೇಟಾಗಿ ಬಂದ್ರೆ ಯಾಕೆ ಲೇಟಾಗಿ ಬಂದೆ, ಯಾವ ಫ್ರೆಂಡ್ ಜೊತೆ ಹರಟೆ ಹೊಡಿತಿದ್ದೆ ಅಂತ ಕೇಳೋದನ್ನ ಬಿಟ್ಬಿಡು. ಆಯ್ತು ಕಣ, ಕೇಳಕ್ಕಿಲ್ಲ. ಅಪ್ಪ ಸಂಜೆ ಶಾಲೆ ಶುರು ಮಾಡ್ದಂಗೆ ನಮ್ಮೂರಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡ್ಬಿಟ್ಟಿದ್ರೆ ನಾನು ಇಷ್ಟು ದೂರ ಬರೋದು ತಪ್ತಿತ್ತಾ? ನಮ್ಮೂರಾಗೆ ಕಾಲೇಜು ಬೇಡ, ನಮ್ಮ ಮನೆಗೆ ಶುರು ಮಾಡ್ಬಿಡಮ್ಮ. ಸುಮಾ, ಸಾನನ್ ಮನೆ ಇಲ್ಲೇ ಎಲ್ಲೋ ಹತ್ರದಲ್ಲೇ, ಎಲ್ಲಿ ಬರ್ತೈತೆ? ಅದೆಲ್ಲೂ ಬರಲ್ಲ, ನಾವೇ ಹೋಗ್ಬೇಕು. ಬಸ್ಸಲ್ಲಿ ಹೋದ್ರೆ 1 ಸ್ಟಾಪು, ನಡ್ಕೊಂಡು ಹೋದ್ರೆ 10 ನಿಮಿಷ. ನೋಡ್ ಎಂತ ದೊಡ್ಡ ಕಾಲೇಜ್ ಕಟ್ತವ್ರಿ. ಇದ್ರಾಗೆ ಓದೋ ಮಕ್ಳೆಲ್ಲನೂ ಜಾತಿ ಧರ್ಮ, ದೊಡ್ಡವರು ಚಿಕ್ಕವರು, ಶ್ರೀಮಂತರು ಬಡವರು ಅನ್ನೋ ಭೇದ ಇಲ್ಲದೆ ಆ ತಾಯಿ ಸಾಧೆ ಕೈ ಮುಗಿದು ಎಲ್ಲ ಒಟ್ಟಿಗೆ ಕುಂತು ಕಲಿತಾರಲ್ಲ, ಇದಕ್ಕಿಂತಲೂ ದೊಡ್ಡ ಗುಡಿ ಬೇಕೇ? ಆ ಗುರಿ ಇದ್ರೆ ಚಂದ. ಆದ್ರೆ ಕೆಲವರು ಕಾಸು ಮಾಡ್ಬೇಕು ಅಂತಾನೆ ಕಾಲೇಜು ಸ್ಕೂಲು ಶುರು ಮಾಡ್ತಾರೆ. ಬಿಡು, ಈಗ ಕಲಿಯೋ ಮಕ್ಕಳಿಗೆ ಆ ತಾಯಿ ಸಾಧೆ ಆಶೀರ್ವಾದ ಮಾಡಕ್ಕಿಲ್ವೇ? ಹಂಗೆ ದುಡ್ಡು ತಗೊಂಡು ಶಿಕ್ಷಣ ಕೊಡ್ಬೇಕು ಅನ್ನೋರ್ಗು ದ್ಯಾವ್ರೇ ನೋಡ್ಕತಾನೆ. ಆಟೆಯ. ಹೌದು, ನೀನು ಇದ್ರಾಗೆ ಯಾವ ಕೋಣೆ ಕೂತ್ಕೊಂಡು ಓದೋದು? ನಾನಾ? ಅಲ್ಲಿ ನೋಡವ, ಅಲ್ಲಿ ಕಾಣಿಸ್ತಿದ್ಯಲ್ಲ. ಇವಾಗ ದಾರಿನಾಗ ಫ್ರೆಂಡ್ ಸಿಕ್ಕಿದ ರೆಡಿ. ಅಷ್ಟು ದೂರ ಹೋಗ್ಬೇಕೇ? ಪುಟ್ಟಮ್ಮೆ, ಸುಸ್ತಾಯ್ತಾಯ್ತಾ? ನೀರು ಕುಡಿ, ನೀರು ಕೊಡು. ನೋಡ, ಸುಸ್ತಾಗಿದ್ರೆ ನನ್ನ ಕೈ ಹಿಡ್ಕೊಂಡು ನಡಿ. ಬೇಡ, ಹಿಡ್ಕೊ ಅಂತೀನಿ. ಆಂಟಿ, ನಿಮಗೆ
ಬೇಡದಿರೋರಿಬ್ರು ಇಲ್ಲೇ ಬಂದಿದ್ದಾರೆ. ಸೊ ನೀವು ಬೇಗ ಬಂದರೆ ಒಳ್ಳೇದು. ನೀ ಸತ್ತಿದ್ರೆ ಸರ್ಕಾರದಿಂದ ದುಡ್ಡೆಲ್ಲ ಬಂದಿರೋದ? ಹೊಟ್ಟೆ ತುಂಬ ಊಟ ಮಾಡಿ 8 ದಿನ ಆಯ್ತು ಗೊತ್ತಾ? ಅಣ್ಣ, ಈ ದೇಶದಲ್ಲಿ ರೈತರ ಸಮಸ್ಯೆ ಸರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನಿಸ್ತದೆ. ರೈತರ ಜೀವನ ನೋಡಿ 2 ಹನಿ ಕಣ್ಣೀರು ಸುರಿಸ್ಬೋದೇ ಹೊರತು ಬೇರೆ ಏನೂ ಮಾಡೋಕ್ಕಾಗೋದೇ ಇಲ್ಲ ಕಣಣ್ಣ. ವಸು ಚಿಕ್ಕ ವಯಸ್ಸಲ್ಲಿದ್ದಾಗ ಚಿತ್ರ ಬಿಡಿಸೋ ಸ್ಪರ್ಧೆಗೆ ಹೋಗಿದ್ದು. ಅಲ್ಲಿರೋರು ರೈತರ ಚಿತ್ರ ಬಿಡಿಸಿ ಅಂತ ಹೇಳಿದ್ರಂತೆ. ಅದಕ್ಕೆ ವಸು ಒಬ್ಬ ವ್ಯಕ್ತಿ ಗಡ್ಡ ಬಿಟ್ಕೊಂಡು ಹರಿದೋಗಿರೋ ಬಟ್ಟೆ ಹಾಕೊಂಡು ಕಾಲಿಗೆ ಚಪ್ಪಲಿ ಇಲ್ದಿರ ಆಕಾಶ ನೋಡ್ತಿರೋದನ್ನ ಬರ್ದಿಟ್ಲಂತೆ. ಅದಕ್ಕೆ ಮೊದಲನೇ ಬಹುಮಾನನೂ ಬಂತು. ಲೆಕ್ಕ ಹಾಕಳಿ, ಇಡೀ ದೇಶಕ್ಕೆ ಅನ್ನ ಹಾಕೋ ರೈತನ ನಾವು ನೋಡಿರೋದು ಹಂಗೆ ಅಲ್ವೇ? ಅಲ್ಲಕಲ್ಲ, 2-3 ಎಕರೆ ಜಮೀನಲ್ಲಿ ಉಳುಮೆ ಮಾಡೋ ರೈತ ಒಂದೊತ್ತು ಊಟಕ್ಕೆ ಅಲಿತಾನಂದ್ರೆ ನಂಗೆ ಯಾಕೋ ನಂಬಕ್ಕಾಯ್ತಿಲ್ಲಕಲ್ಲ. ಅಲ್ಲ, ಒಬ್ಬ ವ್ಯಾಪಾರಿ ಹಾಕಿರೋ ದುಡ್ಡು ಏಟ್ ಮಟ್ಟಿಗೆ ಹೆಚ್ಚಿಗೆ ಬರ್ತದೆ ಅಂತ ಲೆಕ್ಕಾಚಾರ ಹಾಕಿ ವ್ಯಾಪಾರ ಮಾಡ್ತಾನೆ. ಅದೇ ರೈತ ಹಾಕಿರೋ ದುಡ್ಡು ವಾಪಸ್ ಬರ್ತದೋ ಇಲ್ಲ ಅಂತ ನಂಬಿಕೆನೇ ಇಲ್ಲದೆ ಬರೀ ಮಳೆ ನಂಬ್ಕೊಂಡು ಬೆಳೆ ಬೆಳೆಯೋನ್ಗೆ ಸಂಸಾರನೂ ಇರ್ತೈತೆ ಅಂತ ಯಾರು ಅರ್ಥನೇ ಮಾಡ್ಕೊಳಕಿಲ್ಲ. ವ್ಯವಸ್ಥೆನೇ ಹಂಗೈತೆ ಅಂದ್ಮ್ಯಾಕೆ ಯಾರು ತಾನು ಏನು ಮಾಡೋಕ್ಕಾಯ್ತದೆ? ಇಲ್ಲ, ಅದಕ್ಕೆ ಕಾರಣ ವ್ಯಾಪಾರಿಗಳು ದಳ್ಳಾಳಿಗಳ ಬಗ್ಗೆ ನಮ್ಮ ಜನಗಳಿಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಇರೋದು. ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿಯೋ ರೈತಿಂಗೆ ಪುಡುಗಾಸ್ ಕೊಟ್ಟು ಸುಮ್ಕಾಕ್ಸ್ತಾರೆ, ಸಾಲ ಕೊಟ್ಟು ಅದೇ ಜಮೀನ ಕಿತ್ಕೋತಾರೆ. ಹೌದಣ್ಣ, ಇದು ಹಿಂದಿನಿಂದ ನಡ್ಕೊಂಡ್ ಬಂದದ್ದಲ್ಲ. ಅಲ್ಲ, ಇದನ್ನು ಸರಿ ಮಾಡಲಿಕ್ಕೆ ಆಗುದಿಲ್ವಾ? ಆಗ್ತೈತೆ. ಸಂದಾಗಿದ್ದೇ ಕಲ್ತಿದ್ರೆ ಇಂಥ ಮೋಸ ಆಗೋದ್ನೆಲ್ಲ ಅಲ್ಪ ಸ್ವಲ್ಪ ತಪ್ಪಿಸ್ಬೋದಲ್ವೇ? ದುರಾಸೆ ಅನ್ನೋದು ಮಹಾರಾಜನ್ನು ಬೇಕಾದ್ರೆ ಆಳ್ನಂಗೆ ಮಾಡ್ತೈತಂತೆ. ಅದೇ ದುಡಿಮೆ ತಾಳ್ಮೆ ನಮ್ದವ್ರನ್ನ ಮಹಾರಾಜನಂಗೆ ಮಾಡ್ತೈತೆ ಅಂತ ಹೇಳ್ತಾರೆ. ಇವೆರಡು ನಮ್ಮ ರೈತರಿಗೆ ಐತೆ ಅಂದ್ಮ್ಯಾಕೆ ನನ್ನ ಪ್ರಕಾರ ಪ್ರತಿಯೊಬ್ಬ ರೈತನು ರಾಜನೇಯ. ಸರಿಯಾಗಿ ಹೇಳ್ದಣ್ಣ. ನಾವು ಇನ್ಮ್ಯಾಕೆ ವ್ಯವಸಾಯದ ಬಗ್ಗೆ ಇಳುವರಿ ಬಗ್ಗೆ ತಿಳ್ಕೊಂಡು ರೈತರಿಗೆಲ್ಲ ತಿಳಿಸ್ಬೇಕು ಕಣಣ್ಣ. ನನ್ನವ್ವ, ನಿನ್ನ ನಂಬ್ದವ್ರನ್ನ ಯಾವತ್ತೂ ಕೈ ಬಿಡಬೇಡವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.